ಬಿಗ್ ಬಾಸ್ನ ಸ್ಟೇಜ್ ಮೇಲೆ ನೀವು ತಾಯಿಯವರೊಟ್ಟಿಗೆ ಕಾಣಿಸ್ಕೊಂಡಾಗ ತಾಯಿ ತುಂಬ ಹತ್ತು ಬಿಡ್ತಾರೆ. ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗುತ್ತೆ. ತಾಯಿ ಪ್ರೀತಿ ಏನು ಅಂತ ಹೇಳ್ಬಿಟ್ಟು ಸುದೀಪ್ ಸರು ಕೂಡ ಒಂದೆರಡು ನಿಮಿಷಗಳ ಕಾಲ ಸ್ತಬ್ಧರಾಗಿ ಹಾಗೆ ನಿಲ್ತಾರೆ. ಯಾಕಂದರೆ ಕಳೆದ ವರ್ಷ ಬಿಗ್ ಬಾಸ್ ಸ್ಟೇಜಲ್ಲಿ ಅವರ ಒಂದು ತಾಯಿಯ ನೆನಪುಗಳು ಕೂಡ ಮರುಕಳಿಸ್ತಾ ಇತ್ತು. ಸೊ ಈ ಒಂದು ವಿಡಿಯೋ ನೋಡಿದಾಗ ಏನು ಅನ್ನಿಸ್ತು? ಯಾಕಂದರೆ ಸಾಕಷ್ಟು ನೀವು ಅಲ್ಲಿದ್ದಾಗ ನೋಡೋದು ಬೇರೆ, ಅದು ಹೊರಗಡೆ ಬಂದ ಮೇಲೆ ಸಾಕಷ್ಟು ವೈರಲ್ ಆಯಿತು. ಎಲ್ಲರೂ ಕೂಡ ಕನೆಕ್ಟ್ ಆಗ್ತಾರೆ. ತಾಯಿ ಮಗನ ಆ ಒಂದು ಆ, ಬಾಂಧವ್ಯಕ್ಕಾಗಿರ್ಬೋದು, ಪ್ರೀತಿಗಾಗಿರ್ಬೋದು, ಏನು ಹೇಳ್ತೀರಾ? ನಮ್ಮಮ್ಮ ಅಂದರೆ ತುಂಬ ಇಷ್ಟ ನನಗೆ. ಎಲ್ರಿಗೂ ಅವ್ರ ಅಮ್ಮ ಅಂದರೆ ತುಂಬ ಇಷ್ಟ ಆಗುತ್ತೆ. ತುಂಬ ಅಂದರೆ ಅವ್ರನ್ನ ಬಿಟ್ಟು ಹೋಗಕ್ಕೆ ನಂಗೆ ಮನಸ್ಸಿರಲ್ಲ. ನಾನು ಇವಾಗ ನಮ್ಮ ಇಂಡಸ್ಟ್ರಿ ಇರೋದೆಲ್ಲ ನಾಗರಬಾವಿ ಆರ್ ನಗರ್ ಸೈಡು, ನಾನಿರೋದು ಆರ್ ಟಿ ನಗರು. ಅಲ್ಲಿಂದ ಇಲ್ಲಿಗೆ ಬನ್ನಿ ಅಂತಂದ್ರೆ ನಮ್ಮ ಅಮ್ಮ ಬರೋಲ್ಲ. ಸೊ ನಾನು ದೂರ ಆದರೂ ಪರವಾಗಿಲ್ಲ ಅಂತ ಅಲ್ಲಿಂದಲೇ ಜರ್ನಿ ಮಾಡ್ತೀನಿ. ಅವ್ರನ್ನ ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ. ವೀಡಿಯೋಸ್ ಎಲ್ಲ ನೋಡಿದಾಗ, ಹೊರಗಡೆ ಬಂದಮೇಲೆ ಆ ವೀಡಿಯೋಸ್ ಎಲ್ಲ ನೋಡಿದಾಗ ನನಗೆ ಕಣ್ಣಲ್ಲಿ ನೀರು ತುಂಬಿಕೊಂತು. ಅಲ್ಲಿ ಅಳದೇ ಇರ್ಬೋದೇನೋ ನಾನು, ಯಾಕಂದರೆ ಸ್ಟೇಜ್ ಮೇಲಿದ್ದೆ. ನಾನು ಕಣ್ಣಲ್ಲಿ ನೀರು ತುಂಬಿಕೊಂಡ್ರೆ ಅವ್ರಿಗೂ ಇನ್ನೂ ತುಂಬ ಬೇಜಾರಾಗುತ್ತೆ ಅಂತ ಅವ್ರನ್ನ ಅಲ್ಲಿ ಸಮಾಧಾನ ಮಾಡಿದೆ. ಬಟ್ ಆ ವಿಡಿಯೋ ನೋಡಿದಾಗ ನನಗೂ ತುಂಬ ಬೇಜಾರಾಯಿತು. ಆಮೇಲೆ ಸಮಾಧಾನ ಮಾಡಿದೆ. ಧನುಷ್ ಅವರೇ, ಸಿನಿಮಾ ಅಥವಾ ಧಾರಾವಾಹಿ ಫೀಲ್ಡ್ ಅಂತ ಬಂದಾಗ ಪಬ್ಲಿಕ್ ಲೈಫ್ ಆಗಿರುತ್ತೆ. ನಾವೇನೇ ಮಾಡಿದ್ರು ಕೂಡ ಪಬ್ಲಿಕ್ಗೆ ಈಸಿಯಾಗಿ ಸಿಗ್ತದೆ. ಅದು ಕೂಡ ಈ ಸೋಷಿಯಲ್ ಮೀಡಿಯಾ ಬಂದಾಗ ರೀಸೆಂಟಾಗಿ ಒಂದು ವಿಚಾರ ನಿಮಗೂ ಗೊತ್ತಿರ್ಬೋದು. ಸೊ ಕಾವ್ಯ ಅವ್ರ ಬಗ್ಗೆ, ಹಾಗೇನೆ ಕಾವ್ಯ ಅವರು ಮತ್ತು ನಿಮ್ಮ ನಡುವಿನ ಎಷ್ಟು ನಿಷ್ಕಲ್ಮಶವಾದ ಸ್ನೇಹ ಇದೆ ಅನ್ನೋಂಥದ್ದು ಇಡೀ ಕರ್ನಾಟಕಕ್ಕೆ ಗೊತ್ತು. ಆದರೂ ಕೂಡ ಎಲ್ಲೋ ಒಂಥರ ಹುಡುಕುಡುಕೋ ಅಂತಾರೆ ಒಂದಷ್ಟು ಜನ ಇರ್ತಾರೆ. ಕಾವ್ಯ ಅವರು ಧನುಷ್ ಅವರ ಎರಡನೇ ಹೆಂಡತಿ ಅಂತ ಹೇಳ್ಬಿಟ್ಟು ನೆಗೆಟಿವ್ ಕಮೆಂಟ್ ಹಾಕು, ಅದು ಸಾಕಷ್ಟು ಚರ್ಚೆ ಆಯಿತು. ಕಾವ್ಯ ಅವರ ಮನೆಯವ್ರಿಗೆ ತುಂಬ ಇಂಪ್ಯಾಕ್ಟ್ ಆಯಿತು. ನೀವು ಏನು ಹೇಳ್ತೀರಿ? ಮಾತಾಡೋರು ಮಾತಾಡ್ತಾರೆ ಸರ್. ಎಲ್ಲದಕ್ಕೂ ನಾವು ಮಾತಾಡ್ತಾ ಇದ್ರೆ ಎಷ್ಟು ಅಂತ ಮಾತಾಡ್ತಾರೆ. ನಾವು ಒಬ್ಬರೇ, ಅಲ್ಲಿ ಕೋಟ್ಯಾಂತರ ಜನ ಇರ್ತಾರೆ. ಯಾವತ್ತೂ ಅಷ್ಟೇ ನಮ್ಮ ಪ್ರೀತಿ ಮಾಡೋರು, ನಮ್ಗೆ ಆಶೀರ್ವಾದ ಮಾಡೋರಿಗೆ ನಾವು ಉತ್ತರ ಕೊಡಬೇಕು. ನಮಗೆ ನೆಗೆಟಿವ್ ಕಮೆಂಟ್ಸ್ ಹಾಕೋರು, ಏನೋ ಸುಮ್ಮನೆ ಏನೂ ಇಲ್ಲದೆ ಇದ್ರು ಮಾತಾಡೋರಿಗೆ ಏನು ಉತ್ತರ ಕೊಡೋದೇ ಬೇಕಾಗಲ್ಲ. ಸೈಲೆಂಟಾಗಿದ್ದರೆ ಅವರೇ ಇದ್ದಾರೆ. ನಮ್ಮ ಕೆಲಸ ಮಾತಾಡಬೇಕು. ಹೋಗ್ತಾ ಹೋಗ್ತಾ ನಮ್ಮ ಕೆಲಸ ಮಾತಾಡಬೇಕು. ಮುಂದೆ ಅವ್ರಿಗೂ ಯಾರ್ಯಾರು ನಮ್ಗೆ ಇವಾಗ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಅವ್ರಿಗೂ ಇಷ್ಟ ಆಗೋವಂಥ ಕೆಲಸ ಮಾಡ್ತೀನಿ ನಾನು. ಅವ್ರಿಗೂ ಇಷ್ಟ ಆಗುತ್ತೇನೋ, ಅವ್ರ ಪ್ರೀತಿನೂ ಸಿಗುತ್ತೇನೋ, ಆ ಪ್ರಯತ್ನದಲ್ಲಿರ್ತೀನಿ. ಆ ಥರ ಬ್ಯಾಡ್ ಕಮೆಂಟ್ ಹಾಕಿ ನನ್ನ ಬಗ್ಗೆ ಮಾತಾಡಲಿ, ಇನ್ನೊಬ್ರು ಹೆಣ್ಮಕ್ಳಾಗಿರ್ಬೋದು. ನನಗೂ ಒಂದು ಫ್ಯಾಮಿಲಿ ಇರ್ತಾರೆ, ಅವ್ರಿಗೂ ಒಬ್ಬರು ಫ್ಯಾಮಿಲಿ ಇರ್ತಾರೆ, ಅವ್ರಿಗೂ ಮುಂದೆ ಮದುವೆ ಆಗಬೇಕಾಗಿರುತ್ತೆ. ಒಬ್ಬರ ಬಗ್ಗೆ ಮಾತಾಡಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು.